ನಾ ಕೈಬಿಡೇನು. ಆ ಮಾತು ಹೇಳಿದ ನನ್ನ ತಾ ಹೇಳಿದ ನಲ್ಲವೇ. ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಆದಿಕಾಂಡ 14ನೇ ಅಧ್ಯಾಯ 18ನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ. ಓದಿಕೊಳ್ಳೋಣವಾ? ಮರುಭೂಮಿಯಲ್ಲಿ ಈ ಮೆಲ್ಕಿಸೆದೇಕನು ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿದ್ದನು ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತೇವೆ. ಈ ವಚನ ನೀವು ಓದ್ಕೊಂಡಿದ್ದೀರಾ, ಬಟ್ ಆದರೆ ಇಲ್ಲಿ ಮೆಲ್ಕಿಸೆದೇಕನಿಗೆ ಯಾಕೆ ದೇವರು ಅವನಿಗೆ ಈ ಪ್ರಕಟಣೆ ಕೊಟ್ಟರು ಎಂಬುದಾಗಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಒಂದನೇದಾಗಿ, ಈ ಮೆಲ್ಕಿಸೆದೇಕನು ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿದ್ದನು. ಅದರಿಂದಲೇ ಅಬ್ರಾಹ್ಮನಲ್ಲಿ ಬರ್ತಾ ಇದ್ದಾನೆ ಎಂಬುದಾಗಿ ದೇವರು ಅವನಿಗೆ ತಿಳಿಯಪಡಿಸಿದರು. ಮೆಲ್ಕಿಸೆದೇಕನು ಏಕೆ ಪ್ರಮುಖ ವ್ಯಕ್ತಿಯಾಗಿದ್ದನು ಎಂಬುದಾಗಿ ನಾವು ಈಗ ಧ್ಯಾನ ಮಾಡಲಿದ್ದೇವೆ. ಮೆಲ್ಕಿಸೆದೇಕನು ಪ್ರಮುಖನಾಗೋದಕ್ಕೆ ಕಾರಣಗಳು, 3 ಕಾರಣಗಳಿದೆ. ಕೀರ್ತನೆ 110:4 ಮತ್ತು ಇಬ್ರಿಯ 7 ಮತ್ತೆ 14, 18ರಿಂದ 20 ಈ 3 ವಚನಗಳಲ್ಲಿ ಈ ಮೆಲ್ಕಿಸೆದೇಕನ ಕುರಿತು ಬರೆಯಲ್ಪಟ್ಟಿದೆ. ಈ 3 ವಚನಗಳಲ್ಲಿ ಮಾತ್ರವೇ ಮೆಲ್ಕಿಸೆದೇಕನ ಹೆಸರು ಬರೆದಿದ್ದೇ ಆಗಿದ್ರೆ, ಏಕೆ ಈ ಮೆಲ್ಕಿಸೆದೇಕನನ್ನು ಬಹು ಪ್ರಮುಖವಾದ ವ್ಯಕ್ತಿಯನ್ನಾಗಿ ಸತ್ಯವೇದ ಪರಿಗಣಿಸ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ, ಮೊದಲನೇದಾಗಿ ಈತನು ಸಾಲೇಮಿನ ರಾಜನಾಗಿದ್ದನು. 14ನೇ ಅಧ್ಯಾಯ 18ನೇ ವಚನದಲ್ಲಿ ಬಾಬೇಲಿಗೆ ವಿರುದ್ಧವಾದಂಥ ಸಿಸ್ಟಮ್, ನಿಜವಾದ ಸಭೆ ಯೆರೂಸಲೇಮೇ ಆಗಿದೆ. ಮೆಲ್ಕಿಸೆದೇಕನ ಯಾಜಕನ ಹಾಗೆ ಯೇಸು ಸ್ವಾಮಿ ಸಭೆಗೆ ಮಹಾಯಾಜಕರಾಗಿದ್ದಾರೆ. ಅದೇ ಸಂತತಿಯಲ್ಲಿ ನಾವು ಸಹ ಆತನ ರಾಜ್ಯದ ಯಾಜಕರುಗಳು ಆಗಿದ್ದೇವೆ. ಯೇಸು ಸ್ವಾಮಿ ರಾಜನಾಗಿದ್ದಾನೆ ಮತ್ತು ನಾವು ಆತನ ರಾಜರುಗಳು ಸಹ ಆಗಿದ್ದೇವೆ ಎಂಬುದಾಗಿ ನಾವು ಈ ವಾಕ್ಯದಿಂದ ನಾವು ನೋಡ್ಬೋದು. ಹಾಗಾದ್ರೆ ಮೆಲ್ಕಿಸೆದೇಕನು ಇಂಪಾರ್ಟೆಂಟ್ ವ್ಯಕ್ತಿ ಆಗಲಿಕ್ಕೆ ಮೊದಲನೇ ಕಾರಣ, ಅವನು ಸಾಲೇಮಿನ ರಾಜನು ಆಗಿರ್ತಾರೆ. ಅಂದ್ರೆ ಯೇಸು ಸ್ವಾಮಿಯ ರಾಜ್ಯ, ದೇವರ ರಾಜ್ಯ ತನಗಾಗಿ ಅಲ್ಲ, ಆದರೆ ದೇವರ ರಾಜ್ಯ, ಸಮಾಧಾನದ ರಾಜ್ಯವನ್ನ ಕಟ್ಟುವುದಕ್ಕಾಗಿ ಆತನು ತೀರ್ಮಾನ ಮಾಡಿರ್ತಾನೆ. ಅದಕ್ಕೆ ಅವನು ಇಂಪಾರ್ಟೆಂಟ್, ಮುಖ್ಯವಾದ ವ್ಯಕ್ತಿ ಆಗಿರ್ತಾನೆ. ನಾವೆಲ್ಲರೂ VIP ಆಸೆ, VIP ಸೀಟ್ಗಳನ್ನೇ ನಾವೆದುರು ನೋಡ್ತಾ ಇದ್ದೀವಿ. ಆದರೆ ದೇವರ ರಾಜ್ಯಕ್ಕಾಗಿ ನಾವು ಪ್ರಾರ್ಥಿಸದೆ ಹೋದ್ರೆ, ನಿನ್ನ ರಾಜ್ಯ ಬರಲಿ ಎಂಬುದಾಗಿ ಕರ್ತನ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ಈ ರೀತಿಯೇ ನೀ ಪ್ರಾರ್ಥನೆ ಮಾಡತಕ್ಕಂಥ ಎಂಬುದಾಗಿ ಹೇಳಿಕೊಟ್ರು. ನಮ್ಮ ಕಾರ್ಯಗಳಿಗಿಂತ ಮುಂಚಿತವಾಗಿ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ, ನಮ್ಮ ಊರುಗಳಲ್ಲಿ, ನಮ್ಮ ಪಟ್ಟಣಗಳಲ್ಲಿ, ರಾಜ್ಯಗಳಲ್ಲಿ, ದೇಶಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇವರ ರಾಜ್ಯ ಬರಬೇಕು. ಯಾರು ನರಕಕ್ಕೆ ಹೋಗ್ಬಾರ್ದು, ಅವರೆಲ್ಲರಲ್ಲಿ ನಿನ್ನ ರಾಜ್ಯ ಬರಲಿ ದೇವರೇ ಅಂತ ಮೊದಲು ನಾವು ಪ್ರಾರ್ಥಿಸುವರಾಗಿರ್ಬೇಕು. ನಮ್ಮನ್ನ 2ನೇ ಸ್ಥಾನದಲ್ಲಿ ನಾವು ಇಡಬೇಕು. ಆ ರೀತಿ ಇರೋದಾದ್ರೆ ಮಾತ್ರವೇ ನಾವು ಮೆಲ್ಕಿಸೆದೇಕಂತರ ಇಂಪಾರ್ಟೆಂಟ್ ವ್ಯಕ್ತಿ ಆಗ್ತೀವಿ. ಕರ್ತನು ತಾನೇ ನಿಮ್ಮೆಲ್ಲರ ಕುಟುಂಬದಲ್ಲಿ ನಿಮ್ಮೆಲ್ಲರನ್ನು ಅದೇ ರೀತಿ ಉಪಯೋಗಿಸಲಿ. ಆಮೇನ್. ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ದೇವರೇ, ಈ ದಿನ ನಮ್ಮೊಂದಿಗೆ ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ಮೆಲ್ಕಿಸೆದೇಕನು ಸಾಲೇಮಿನ ರಾಜನಾಗಿದ್ದನು, ಅಂದ್ರೆ ಯೆರೂಸಲೇಮನ್ನ ಕಟ್ಟುವಂತ ಒಬ್ಬ ವ್ಯಕ್ತಿ ಆಗಿದ್ದನು. ಅದೇ ತರ ಸ್ವಾಮಿ, ನಾವೆಲ್ಲರೂ ದೇವರೇ ಸಮಾಧಾನದ ರಾಜ್ಯವನ್ನ ಕಟ್ಟುವಂತ ಉಪಕರಣಗಳಾಗಿ ನಮ್ಮೆಲ್ಲರನ್ನು ಉಪಯೋಗಿಸು ಸ್ವಾಮಿ. ಆ ರೀತಿ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನ ತುಂಬಿ ತುಳುಕಲಿ. ಆಮೇನ್. ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ.
ಆಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್